ನಾವಿವತ್ತು ಮಾಡ್ತಾ ಇದ್ದೀವಿ ಪನ್ನೀರ್ ರೋಲ್ ವಿತ್ ಪರೋಟ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಮ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕ್ಯಾಪ್ಸಿಕಮ್, ಆನಿಯನ್, ಟೊಮ್ಯಾಟೊ ಚಾಪ್ ಮಾಡ್ಕೋಬಹುದು. ಇದು ಕರಿಬೇವು ಸೊಪ್ಪು, ಇದು ಗ್ರೀನ್ ಚಿಲ್ಲಿ ಮಿಕ್ಸ್ ಆಗಿದೆ ನೋಡಿ. ಹಾಗೆ ಮುಟ್ಟ ನಾನು ಅನ್ಕೊಳುತ್ತೆ, ಖಾರ ಖಾರ ಬಂದು ನನ್ನ ಕೈ. ಸೊ ಈಗ ಪನ್ನೀರ್ ಇದು ನ್ಯಾಚುರಲ್ ಪನ್ನೀರ್ ತಂದಿರೋದು, ಪ್ಯಾಕೆಟ್ ಎಲ್ಲ ಇದು ಹೋಮ್ ಮೇಡ್ ಪನ್ನೀರ್. ಇದು ಹೋಮ್ ಮೇಡ್ ಪನ್ನೀರ್. ಪರಾಠ ಮಾಡ್ಕೋಬೇಕು, ಈ ತರ ಚಾಪ್ ಮಾಡ್ಕೊಳ್ಬೇಕು. ಚಿಲ್ಲಿ ಸಾಸ್, ಸೋಯಾ ಸಾಸ್, ಉಪ್ಪು. ಈಗ ಪನ್ನೀರ್ದು ರೆಡಿ ಆಗಿದೆ. ಸೊ ಪನ್ನೀರ್ಗೆ ಸ್ಟಫಿಂಗ್ ಪನ್ನೀರ್ ರೆಡಿ ಆಗಿದೆ. ಸೊ ಅದಕ್ಕೆ ಕೋರಿಯಾಂಡರ್ ಅಷ್ಟೇ, ಮುಗೀತು. ಈಗ ಪರೋಟ ಮಾಡೋಣ. ಈಗ ಪರೋಟ ರೋಲ್, ಇದು ಆಕ್ಚುಲಿ ಪರೋಟ ರೋಲ್. ಈಗ ಪರೋಟನ ಬೇಯಿಸ್ಕೊಳ್ಳೋಣ. ಸ್ಟಫಿಂಗಿಗೆ ಆನಿಯನ್, ಇದು ಸ್ಟಫಿಂಗ್ ಮಾಡಕ್ಕೆ. ಏನಂದ್ರೆ ನಾನಂತೂ ಈ ತರ ಪರೋಟ ಮನೇಲಿ ಯಾವತ್ತೂ ಮಾಡಿರ್ಲಿಲ್ಲ. ಸೊ ಇದೇ ಫಸ್ಟ್ ಟೈಮು ತಿಂತಾರದು, ಹೇಗಿದೆ ಅಂತ ನೋಡೋಣ. ನೋಡಿ ಪರೋಟ. ನಾವಿವಾಗ ಯೂಸ್ ಮಾಡ್ತಾ ಇದೀವಿ ಸ್ಟಫಿಂಗ್ಗೆ ನ್ಯೂಟ್ರಿಲೈಟ್ ಮಯೋನೀಸು. ಸೊ ವೆಜ್ ಮಯೋನೀಸ್ ಇದು ಆಕ್ಚುಲಿ. ನ್ಯೂಟ್ರಿಲೈಟ್ ವೆಜ್ ಮಯೋನೀಸ್ ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ, ಮಕ್ಕಳು ಕೂಡ ಯೂಸ್ ಮಾಡಬಹುದು. ಇದು ನ್ಯೂಟ್ರಿಲೈಟ್. ಸೊ ಸ್ಟಫಿಂಗ್ ಮಾಡ್ಕೊತಾ ಇದೀವಿ ಮಯೋನೀಸು. ಸಾಕು ಮೀಡಿಯಂ, ಸ್ಪೈಸಿ ಮೀಡಿಯಂ ಇರಬೇಕು. ಸ್ಟಫಿಂಗ್ ಪನ್ನೀರ್ ರೆಡಿ ಆಗಿರುವಂತ ಮಿಕ್ಸ್ಚರ್ನ ನೋಡಿ ಎಷ್ಟು ಕಲರ್ಫುಲ್ ಇದೆ. ಜಸ್ಟ್ ಇದನ್ನ ರೋಲ್ ಮಾಡಬೇಕು. ಆನಿಯನ್, ಲಾಸ್ಟ್ ಅಲ್ಲಿ ಲೆಮನ್ ಇಟ್ಬಿಡೋದು. ಇದಕ್ಕೆ ಬೇಕು ಅಂದ್ರೆ ಚೀಸು ಹಾಕೋಬಹುದು, ಆಪ್ಷನಲ್ ಅದು. ತುಂಬಾ ಚೆನ್ನಾಗಿದೆ, ಅಲ್ಲ ಬಿಟ್ಟು ನೀವು ಒಂದ್ಸತಿ ಟ್ರೈ ಮಾಡಿ. ಇನ್ನೊಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಇದನ್ನ ತಿಂದು ಮುಗಿಸ್ಬೇಕು.